ನರಕ ಯಾತನೆ ಅನುಭವಿಸುತ್ತಿದ್ದಾನಂತೆ. ಕಾರಣ ಈತನನ್ನ ಕೂಡ ನಿನ್ನೆ ಶಿಫ್ಟ್ ಮಾಡಲಾಗಿದೆ. ಡಿ ಗ್ಯಾಂಗ್ ಸದಸ್ಯರ ರಾಜಾತಿಥ್ಯಕ್ಕೆ ಬಿದ್ದಿದೆ ಬ್ರೇಕ್. ಹಿಂಡಲ್ಗಾ ಜೈಲಲ್ಲಿ ರಾತ್ರಿ ಕಳೆದಿದ್ದಾನೆ ಪ್ರದೋಷ್. ನಿನ್ನೆ 2 ಗಂಟೆಗಳ ಕಾಲ ವೈದ್ಯಕೀಯ ತಪಾಸಣೆ ಕೂಡ ನಡೆಸಲಾಯಿತು. ಆರೋಗ್ಯ ಸ್ಥಿರವಾದ ಕಾರಣ ಪ್ರತ್ಯೇಕ ಕೊಠಡಿಗೆ ಆತನನ್ನ ಶಿಫ್ಟ್ ಮಾಡಲಾಗಿದೆ. ಪ್ರದೋಷ್ ತಂದಿದ್ದ ಬೆಚ್ಚನೆಯ ಬ್ಲಾಂಕೆಟ್ಗೆ ನಿರ್ಬಂಧ ಕೂಡ ಹೇರಲಾಯಿತು. ಅಂದ್ರೆ ಅವಕಾಶ ಮಾಡಿಕೊಡ್ಲಿಲ್ಲ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ. ಜೈಲಲ್ಲಿ ನೀಡಲಾಗಿರುವ ಹಾಸಿಗೆ ಮೇಲೆ ಪ್ರದೋಷ್ ಮಲಗಿದ್ದಾನಂತೆ, ರಾತ್ರಿ ಕಳೆದಿದ್ದಾನಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ 14. ಹಿಂಡಲ್ಗಾ ಜೈಲಲ್ಲಿ ನರಕ ಯಾತನೆ. ಈತ ಬೆಳಗಾವಿಗೆ ಅಲ್ಲ, ಆಮೇಲೆ ಯಾರ್ದು ಅವ್ರ ಮನೆಯದು ಅವ್ರದ್ದೇನೋ ಪ್ರಾಬ್ಲಮ್ ಇತ್ತಲ್ಲ ಅವನಿಗೆ. ಅವ್ರ ತಂದೆಗೆ ಸ್ವಲ್ಪ ಕಿಡ್ನಿದೆ ಏನೋ ಪ್ರಾಬ್ಲಮ್ ಇದೆ, ಹಾಗಾಗಿ ಇಲ್ಲೇ ನನ್ನನ್ನು ಶಿಫ್ಟ್ ಮಾಡಿ, ದಯವಿಟ್ಟು ಶಿಫ್ಟ್ ಮಾಡಕ್ ಹೋಗ್ಬೇಡಿ ಅಂತ. ಬಟ್ ಕೋರ್ಟ್ ಮೊರೆ ಹೋಗ್ಬೇಕು, ಅರ್ಜಿ ಸಲ್ಲಿಕೆ ಮಾಡಬೇಕು, ಪ್ರೋಸೆಸ್ ಪ್ರಕಾರ. ಹಿಂಡಲ್ಗಾ ಇವನೊಬ್ಬನೇ ಹೋಗಿರೋದಲ್ವಾ? ಬೇರೆ ಬೇರೆ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದೀವಿ, ಇದೆಲ್ಲವೂ ಆಗಿದ್ದು ನಿಮ್ಮ ಕರ್ಮಕಾಂಡದಿಂದ. ಒಳಗೆ ರಾಜನ್ ಥರ ಇದ್ದಾರೆ, ರಾಣಿ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಫೋಟೋ ರಿಲೀಸ್ ಮಾಡಿದ್ರಿ. ಈಗ ತಗೊಂಡೋಗ್ಬಿಟ್ಟು ಹಾಕಿ ರುಬ್ಬುತ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಸ್ಟೋರಿ. ನಿನ್ನೆ ಸಿಎಂ ಡಿಸಿಎಂ ದಿನ, ಇವತ್ತು ಮಾಜಿ ಸಿಎಂ BS ಯಡಿಯೂರಪ್ಪನವರ ದಿನ. ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ಹೈಕೋರ್ಟ್ ನಲ್ಲಿ ಪೋಕ್ಸೋ ಕೇಸ್ ವಿಚಾರಣೆ. BSY ಬಂಧನಕ್ಕೆ ತಡೆ ಪ್ರಶ್ನಿಸಿ ಅರ್ಜಿಯನ್ನ ಸರ್ಕಾರವೇ ಸಲ್ಲಿಕೆ ಮಾಡಿದೆ. ಇದು ರಿವೆಂಜ್ ಪಾಲಿಟಿಕ್ಸ್. ನಮ್ಮನ್ನ ನೀವು ಸಿಕ್ಸಾಕೋದಕ್ಕೆ ಪ್ರಯತ್ನ ಪಟ್ರೆ ನಾವು ಬಿಡ್ತೀವಾ ಅಂತ ಸಿಎಂ ಮತ್ತು DCM ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಹೈಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆ ಆಗುತ್ತೆ. ಬಂಧಿಸದಂತೆ ಈಗಾಗಲೇ ಮಧ್ಯಂತರದ ಆದೇಶ ಇದೆ. ಇದನ್ನ ತೆರವುಗೊಳಿಸಬೇಕು ಅಂತ ಸರ್ಕಾರ ಒಂದು ಅರ್ಜಿನ ಸಲ್ಲಿಕೆ ಮಾಡಿದೆ ಹೈಕೋರ್ಟ್ನಲ್ಲಿ. ಈ ಅರ್ಜಿಯ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ಮಾಡುತ್ತೆ. ಏನ್ ತೀರ್ಪು ಬರಬಹುದು, ಏನ್ ಆದೇಶ ಬರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಜಸ್ಟಿಸ್ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲೇ ವಿಚಾರಣೆ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಇವತ್ತಿನ ಘಟನೆ ಒಂದು, ಆಮೇಲೆ ಸ್ಥೂಲವಾಗಿ ಇದರ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗ್ಬೋದಾ, ಏನು ಘಟನೆ ಅಂತ? ಖಂಡಿತ ಜಯಪ್ರಕಾಶ್. ಏನು ಹಿಂದೆ ಒಂದು ಮಹಿಳೆ ತನ್ನ ಮಗಳ ಜೊತೆ ಮಾಜಿ CM BSY ಅವರನ್ನ ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಮಗಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತೇಳಿ ಆರೋಪಿಸಿ ಸದಾಶಿವನಗರ ಠಾಣೆಗೆ ದೂರನ್ನು ಕೊಟ್ಟಿದ್ರು. ದೂರು ಕೊಟ್ಟ ಬಳಿಕ ಸದಾಶಿವನಗರ ಠಾಣೆಯಲ್ಲಿ FIR ದಾಖಲಾಗಿತ್ತು. ನಂತರ ಪ್ರಕರಣವನ್ನು ರಾಜ್ಯ ಸರ್ಕಾರ CIDಗೆ ವರ್ಗಾವಣೆ ಮಾಡಿತ್ತು. ಆದರೆ CIDಗೆ ವರ್ಗಾವಣೆ ಆದ ಬಳಿಕ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ತನಿಖೆ ಆಗಿರಲ್ಲ. ಆದರೆ ಇದ್ದಕ್ಕಿದ್ದಂಗೆ ಏನು CID ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ BSY ಅವರ ಬಂಧನಕ್ಕೆ ಪ್ರಯತ್ನವನ್ನು ಮಾಡಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋಗಿ ಅರೆಸ್ಟ್ ವಾರೆಂಟ್ ಅನ್ನು ಸಹ ಪಡೆದುಕೊಳ್ತಾರೆ. ಈ ವೇಳೆಯಲ್ಲಿ ನಾಪತ್ತೆಯಾಗುವಂಥ BSY ಏನು ಹೈಕೋರ್ಟ್ಗೆ ಹೋಗಿ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಈ ಸಂದರ್ಭದಲ್ಲಿ ಕೋರ್ಟ್ ಇವರನ್ನ ಬಂಧನ ಮಾಡದಂತೆ ಒಂದು ಆದೇಶವನ್ನು ನೀಡಿ ಇವರ ವಿಚಾರಣೆಗೆ ಹಾಜರಾಗ್ತಾರೆ, ವಿಚಾರಣೆಯನ್ನು ಮಾಡಿ ಅಂತೇಳಿ ಸೂಚನೆ ಕೊಡುವಂಥದ್ದು. ಈ ವೇಳೆಯಲ್ಲಿ BSY ವಿಚಾರಣೆಗೂ ಸಹ ಹಾಜರಾಗ್ತಾರೆ CID ಅಧಿಕಾರಿಗಳ ಮುಂದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಕೂಡ CID ಅಧಿಕಾರಿಗಳು ಈಗ ಸಲ್ಲಿಕೆಯನ್ನು ಮಾಡಿದ್ದಾರೆ. ಆದರೆ ಈಗ ಮತ್ತೆ ರಾಜ್ಯ ಸರ್ಕಾರದ ಪರವಾಗಿ, ಪ್ರಾಸಿಕ್ಯೂಷನ್ ಪರವಾಗಿ ವಕೀಲರು ಈಗ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಏನಂತಂದ್ರೆ, ಈ ಒಂದು ಪ್ರಕರಣದಲ್ಲಿ BS ಯಡಿಯೂರಪ್ಪ ಅವರನ್ನು ಬಂಧಿಸಿ ವಿಚಾರಣೆ ಮಾಡಲಿಕ್ಕೆ ಆಗಿಲ್ಲ. ಹೀಗಾಗಿ ಅವ್ರಿಗೇನು ಒಂದು ಮಧ್ಯಂತರ ರಕ್ಷಣೆಯನ್ನು ಹೈಕೋರ್ಟ್ ನೀಡಿದೆ, ಅದನ್ನು ತೆರವು ಮಾಡಬೇಕು ಅಂತೇಳಿ ಈಗ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಅದರ ಒಂದು ವಿಚಾರಣೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯುವಂಥದ್ದು. ಒಂದು ವೇಳೆ ಹೈಕೋರ್ಟ್ ಏಕಸದಸ್ಯ ಪೀಠ ಏನಾದರೂ ಈ ಒಂದು ಮಧ್ಯಂತರ ಏನು ತಡೆಯನ್ನು ನೀಡಿದೆ ಅವರ ಬಂಧನಕ್ಕೆ, ಅದನ್ನು ತೆರವುಗೊಳಿಸಿದ್ರೆ BSYಗೆ ಬಂಧನ ಭೀತಿ ಇರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ, ಈಗಾಗಲೇ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿರೋದ್ರಿಂದ ಈ ಒಂದು ಬಂಧನಕ್ಕೆ ಇರತಕ್ಕಂಥ ತಡೆಯನ್ನ ಹೈಕೋರ್ಟ್ ತೆರವುಗೊಳಿಸುತ್ತಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಜಯಪ್ರಕಾಶ್. ಓಕೆ, ಇದರಲ್ಲಿ ಇದೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್. ಇವೆಲ್ಲವೂ ಕೂಡ ಹೆಂಗೆ ಕಾನೂನು ನಡೆಯುತ್ತೆ ಅಂತ. ಇದರಲ್ಲಿ ರಾಜಕೀಯ ಏನು ಪಾಲಿಟಿಕ್ಸ್ ಇದೆ ಇದರಲ್ಲಿ?
ಜಯಪ್ರಕಾಶ್, ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು ಏನಂತಂದ್ರೆ ಈ ಒಂದು ಪ್ರಕರಣ ದಾಖಲಾದ ಕೂಡಲೇ ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡಲಾಗುತ್ತೆ. ಆದರೆ ಸುಮಾರು 2 ತಿಂಗಳ ಅವಧಿ ಕಾಲ ಯಡಿಯೂರಪ್ಪ ಅವರಿಗೆ ಯಾವುದೇ ರೀತಿಯ ಒಂದು ನೋಟಿಸ್ ಆಗಲಿ ಅಥವಾ ಅವರ ವಿಚಾರಣೆಗೆ ಬನ್ನಿ ಅಂತೇಳಿ CID ಅಧಿಕಾರಿಗಳು ಕರೆಯಲ್ಲ. ಒಮ್ಮೆ ಮಾತ್ರ ಕರೆದು ಅವರ ಹೇಳಿಕೆಯನ್ನು ದಾಖಲಿಸ್ಕೊಂಡಿರ್ತಾರೆ. ಆದರೆ ಏಕಾಏಕಿ ಎಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರೊಟೆಸ್ಟ್ ಇರ್ಬೋದು ಅಥವಾ ಕಾಂಗ್ರೆಸ್ ಅವ್ಯವಹಾರಗಳನ್ನು ಹೊರಗೆ ತರೋದಕ್ಕೆ ಬಿಜೆಪಿ ಪ್ರಯತ್ನ ಪಡುತ್ತೋ ಅದೇ ಸಂದರ್ಭದಲ್ಲಿ BSYಗೆ ಸಂಬಂಧಿಸಿದಂಥ ಪ್ರಕರಣಗಳು ಸಹ ಮುನ್ನೆಲೆಗೆ ಬರ್ತವೆ. ಜೊತೆಗೆ ಇವರು ಇವರ ಬಂಧನದ ಅವಶ್ಯಕತೆ ಇಲ್ಲ ಅಂತ ಹೇಳಿದಂಥ ತನಿಖಾಧಿಕಾರಿಗಳೇ ಮತ್ತೆ BSY ಬಂಧನದ ಅವಶ್ಯಕತೆ ಇದೆ ಅಂತೇಳಿ ಕೋರ್ಟ್ ಮೊರೆ ಹೋಗುವಂಥದ್ದು. ಈ ಹಿನ್ನೆಲೆಯನ್ನು ಪರಿಗಣಿಸೇ ಇವರನ್ನ ಬಂಧನ ಮಾಡಬೇಡಿ, ವಿಚಾರಣೆಗೆ ಹಾಜರಾಗ್ತಾರೆ ಅಂತಂತೇಳಿ ಒಂದು ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡುವಂಥದ್ದು. ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನಡೀತಾ ಇರ್ತಕ್ಕಂಥ ಓಕೆ, ನಾನು ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇದು ಏನಾಗುತ್ತೆ, ಈಗ ಪೋಕ್ಸೋ ಯಾವುದೇ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಅಪ್ರಾಪ್ತರಿಗೆ ಯಾವನೇ ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ಒಂದು ವೇಳೆ ಅಂತ ಕಿರುಕುಳ ಕೊಟ್ಟಿದ್ದರೆ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ 2 ಮಾತಿಲ್ಲ. ಅದು ಯಡಿಯೂರಪ್ಪನವರಾಗಿರಲಿ, ಮತ್ತೊಬ್ಬ ಆಗಿರಲಿ, ಮಗದೊಬ್ಬ ಆಗಿರಲಿ. ಈಗ ನೋಡಿ, ನಾವೀಗ ಯಾಕ್ರಿ ದರ್ಶನ್ದು ಇಷ್ಟೆಲ್ಲ ತೋರಿಸ್ತೀರಿ ಹೋ ಅಂತ ಹೇಳ್ತಾರೆ. BSY ಮಾಜಿ ಮುಖ್ಯಮಂತ್ರಿ, ಪೋಕ್ಸೋ ಅವ್ರ ಮೇಲೆ ಆಗ್ತಾ ಇದೆ. ಇದನ್ನು ತೋರಿಸ್ತಾ ಇಲ್ವಾ ನಾವು ಸ್ಟೋರಿ? ತೋರಿಸ್ತಾ ಇದ್ದಾನೆ. DCM ಇಷ್ಟೆಲ್ಲ ಪ್ರಭಾವಶಾಲಿ ಇರುವಂಥ DCM ಹೊರಗೆ ಹೋಗ್ತಾರ ತೋರಿಸ್ತಾ ಇಲ್ವಾ? ಉಳಿದವರು ಯಾವ ಮರದ ತೊಪ್ಪಲ್ರಿ ಇವರೆಲ್ಲ ಸುಮ್ಮನೆ. ಈಗ BSY ವಿಚಾರಕ್ಕೆ ಬರ್ತೀನಿ. ಒಂದು ತಾಯಿ ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಮಗಳನ್ನ ಕರ್ಕೊಂಡು ಹೋಗುವಾಗ ಇವರು ಒಂದು ರೀತಿಯಲ್ಲಿ ಏನು ಶೋಷಣೆ ಮಾಡಿದರು ಅನ್ನುವಂಥ ರೀತಿಯಲ್ಲಿ, ಮೈಕೈ ಮುಟ್ಟಿದ್ರು ಅನ್ನುವಂಥ ರೀತಿಯಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆದ ತಕ್ಷಣ ಅದು CIDಗೆ ವರ್ಗಾವಣೆ ಆಗುತ್ತೆ. ಮರುದಿವಸ ವರ್ಗಾವಣೆ ಆಗುತ್ತೆ. ಯಾಕಂದರೆ ಪೋಕ್ಸೋ ಕಾಯ್ದೆ ಅದು. ಆನಂತರ ಏನಾಗುತ್ತೆ, ಇವರಿಗೆ ನೋಟಿಸ್ ಕೊಡ್ತಾರೆ. ಇವರು ಹೋಗ್ತಾರೆ CIDಗೆ ಹೋಗ್ಬಿಟ್ಟು ಕೇವಲ ಧ್ವನಿ ಸ್ಯಾಂಪಲ್ ಕೊಟ್ಟು ಬರ್ತಾರೆ, ಬೇರೆ ಏನೂ ಆಗಿರೋದಿಲ್ಲ. ಆ ನಂತರ ಕೆಲವು ದಿನಗಳ ನಂತರ ಆ ಕಂಪ್ಲೇಂಟ್ ಕೊಟ್ಟಂಥ ತಾಯಿ ಸತ್ತೋಗ್ಬಿಡ್ತಾಳೆ, ಆಸ್ಪತ್ರೆಯಲ್ಲಿ ಸತ್ತೋಗ್ಬಿಡ್ತಾಳೆ. ಆಮೇಲೆ ಯಾಕೆ ಅದು ಅಂತಂದರೆ ಆ ಹೆಣ್ಮಗಳು ಸತ್ತೋಗಿರುವಂಥ ತಾಯಿ ಒಂದು 30-40 ಜನರ ಮೇಲೆ ಇಂಥದ್ದೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅನ್ನುವಂಥ ಆರೋಪ ಇದೆ. ಆಮೇಲೆ ಆ ಕಂಪ್ಲೇಂಟ್ ಕೂಡ ನಮ್ಮ ಬಳಿ ಇದೆ, ಎಲ್ಲರ ಮೇಲೆ, ಗೃಹ ಸಚಿವರ ಮೇಲೆ, ಕಮಿಷನರ್ ಮೇಲೆ, ಮತ್ತೊಂದು ಮಗದೊಂದು. ಹಾಗಂತ ಇದು ತಪ್ಪೇನು ಅಂತಲ್ಲ. 51ನೇ ಕಂಪ್ಲೇಂಟ್ ತಪ್ಪಾಗಿರಬೇಕು ಅಂತೇನಿಲ್ಲ, 51ನೇ ಕಂಪ್ಲೇಂಟ್ ಸರಿಯಾಗಿದ್ದಿರ್ಬೋದು. ಇವರು ಏನಾಗುತ್ತೆ, ಸಡನ್ ಆಗಿ ಗಲಾಟೆಗಳಾಯ್ತಲ್ಲ, CM ಇದೆಲ್ಲ ಆಯ್ತಲ್ಲ, ಕಾಂಗ್ರೆಸ್ BJP ಅಂತ ಆಯ್ತಲ್ಲ, ಸಡನ್ ಆಗಿ CIDವರೆಗೂ ನೋಟಿಸ್ ಕೊಡುತ್ತೆ, ನಾಳೆ ಒಳಗೆ ನೀವು ಬಂದು ಹಾಜರಾಗಬೇಕಿಲ್ಲ ಅಂತಂದರೆ ಅರೆಸ್ಟ್ ಮಾಡ್ತೀವಿ ಅಂತ. ಆಗ ಯಡಿಯೂರಪ್ಪನವರು ಡೆಲ್ಲಿಯಲ್ಲಿ ಇರ್ತಾರೆ. ಸಡನ್ ಹೈಕೋರ್ಟ್ಗೆ ಅಪೀಲ್ ಆಗ್ತಾರೆ. ಹೈಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಅರೆಸ್ಟ್ ಮಾಡಬೇಡಿ, ಅವ್ರು ಬರ್ತಾರೆ ಅಂತ. ಅರೆಸ್ಟ್ ಮಾಡೋದಿಲ್ಲ, ಅವ್ರು ಬರ್ತಾರೆ. ಹಾಗಾಗಿ ಅದಕ್ಕೊಂದು ಸ್ಟೇ ಇರುತ್ತೆ, ಅವರನ್ನು ಅರೆಸ್ಟ್ ಮಾಡಬಾರ್ದು ಅಂತ ಒಂದು ಸ್ಟೇ ಇರುತ್ತೆ ಹೈಕೋರ್ಟ್ನಲ್ಲಿ. ಈಗ ಈ ಮೂಢ ವಿಚಾರ ಮತ್ತೊಂದು ವಿಚಾರದಲ್ಲಿ ಪಾಲಿಟಿಕಲಿ BJP ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳೇನು ಕೇಳಿ ಬರುತ್ತೆ. ಆಗೇನು ಮಾಡ್ತಾರೆ ಇವರು, ನೀವು ನಮ್ಮನ್ನು ಟಾರ್ಗೆಟ್ ಮಾಡಿದರೆ ನಾವು ಕೂಡ ಟಾರ್ಗೆಟ್ ಮಾಡ್ತೀವಿ ನಿಮ್ಮನ್ನು ಅಂಥೇಳಿ ಹೈಕೋರ್ಟ್ನಲ್ಲಿದ್ದಂಥ ಸ್ಟೇಯನ್ನು ವೆಕೇಟ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಅದರ ನಿರ್ಧಾರ ಗೊತ್ತಾಗುತ್ತೆ.